ಉದ್ಯಮಿಯ ಮನೆ ಕಳ್ಳತನ ಆಗಿರುವಂಥ ಪ್ರಕರಣ ನಾರ್ತಹಳ್ಳಿಯಲ್ಲಿ ಏನಾಯಿತು ಆ ಪ್ರಕರಣ ಅನ್ನುವಂಥದ್ರ ಡೀಟೇಲ್ ಅನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. 18 ಕೋಟಿ ಮೌಲ್ಯದ ಚಿನ್ನಾಭರಣ ಕಳುವು ಮಾಡಿ ಎಸ್ಕೇಪ್ ಆಗಿದ್ರಲ್ಲ, ಆರೋಪಿಗಳು ಬಸ್ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗಿರೋದು ಪತ್ತೆಯಾಗಿದೆ. ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು ಮಾಡುತ್ತಲ್ಲ, ಹಂಗೆ ನಮ್ಮವರು ಒಂದೊಂದ್ಸಲ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಅದ್ರ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಮಗು ಹುಟ್ಟಿದ 5 ದಿನಕ್ಕೆ ಮಗು ಮಾರಾಟ, 2 ಲಕ್ಷಕ್ಕೆ ಮಗು ಮಾರಾಟ ಮಾಡಿದ ದಂಪತಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗೆ ಮಗು ನೀಡಿದ್ದ ದಂಪತಿ 5 ದಿನಗಳ ಹಿಂದೆ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಮಗು ಜನಿಸಿರುತ್ತೆ. ನೀತು ಹಾಗೂ ರಾಘವೇಂದ್ರ ದಂಪತಿಯಿಂದ ಮಗು ಮಾರಾಟವಾಗಿದೆ. ಮಾಹಿತಿ ಪಡೆದಂಥ ಪೊಲೀಸರು ಮಗುವನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೋಷಕರಿಗೆ ಮಗುವನ್ನ ಒಪ್ಪಿಸಿದ್ದಾರೆ ಪೊಲೀಸರು. ಸೊ ಇದು ಆಗಿರುವಂಥದ್ದು ಕೋಲಾರ್ನಲ್ಲಿ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಆಗಿದೆ. ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗೆ ಮಗುವನ್ನು ನೀಡಿರ್ತಾರೆ. 2 ಲಕ್ಷಕ್ಕೆ ಮಗು ಮಾರಾಟ ಮಾಡಿರ್ತಾರೆ. 5 ದಿನಗಳ ಹಿಂದೆ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಮಗು ಜನಿಸುತ್ತೆ. ನೀತು ಹಾಗೂ ರಾಘವೇಂದ್ರ ದಂಪತಿಯಿಂದ ಮಗು ಮಾರಾಟ ಆಗಿರೋದು. ಒಳಗಡೆಗೆ ಹಾಕಿದರೆ ಜೀವನ ಪರ್ಯಂತ ಇವರು ಆಚೆ ಬರಬಾರ್ದು, ಜೈಲಿನಲ್ಲೇ ಕೊಳಿಬೇಕು ಇವರು. ಆಚೆ ಬಂದರೆ ಮತ್ತೊಂದು ಮಗುನ ಎತ್ತಿಬಿಟ್ಟು ಹಿಂಗೆ ಮಾಡ್ತಾರೆ, ಇಲ್ಲ ಗರ್ಭಕೋಶ ತೆಗೆಸ್ಬಿಡ್ಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಮಗುನ ಮಾರಾಟ ಮಾಡ್ತೀರಾ ದುಡ್ಡಿಗೋಸ್ಕರ ಅಂದರೆ. ಈಗಾಗಲೇ 2 ಮಕ್ಕಳ ತಾಯಿ ಅಂತೆ, 3ನೇ ಮಗು ಬೇಡ ಅಂತ ನಿರ್ಧರಿಸಿದ್ರಂತೆ. ಮಗು ಡೆಲಿವರಿ ಆದ ಬಳಿಕ ಮಾರಾಟಕ್ಕೆ ನಿರ್ಧಾರ ಅಂತೆ. ಅಯ್ಯೋ ನಿಮ್ಮನ್ನ. ಮಕ್ಕಳ ಮಾರಾಟ ಜಾಲದ ಮಧ್ಯವರ್ತಿಗಳಿಂದ ಸಹಾಯಕ್ಕೆ ಬಂದ್ರಂತೆ ಅವರು ಅದನ್ನೇ ಕಾಯ್ತಾ ಇರ್ತೇನೋ. ಚಿಂತಾಮಣಿಯ ವ್ಯಕ್ತಿಗೆ ಹೆಚ್ಚಿನ ಹಣಕ್ಕೆ ಮಗು ಮಾರಾಟ ಯತ್ನ. ಮಧ್ಯವರ್ತಿ ನಾರಾಯಣ ಸ್ವಾಮಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ನೋಡಿ, ಅದರಲ್ಲಿ ಯಾವ ಮಗು ಅಂತ ನೋಡ್ಕೊಳ್ಳಿ. ಅದು ಹುಟ್ಟಿದ್ರೆ ಗಂಡು ಇದ್ರೆ ಇಟ್ಕೊಳ್ತಿದ್ರೇನೋ, ಮೋಸ್ಟ್ಲಿ ಹೆಣ್ಣಿತ್ತಂತ ಮಾರಾಟ ಮಾಡಿದ್ರ ಅದನ್ನೂ ಒಂದ್ಸಲ ನೋಡ್ಬೇಕು. ಅದರಲ್ಲಿ ಯಾವ ಮಗು ಅಂತ ಗೊತ್ತಾಗಿಲ್ಲ. ಇದರಲ್ಲಿ ಎಂತೆಂಥ ಕಿರಾತಕರಿರ್ತೀರಿ ನೀವು. 2 ಮಗು ಸಾಕು ಅಂದರೆ 3ನೇದು ಯಾಕ್ರಿ ಗರ್ಭ ಧರಿಸಿದ್ರಿ? ನರ ಕಟ್ ಮಾಡಬೇಕು, ಇವ್ರದ್ದು ಗರ್ಭಕೋಶ ತೆಗೆಸ್ಬೇಕು. ಮಗು ಮಾರಾಟ ಮಾಡ್ತಾರಂತೆ. ಇಂಥವರೆಲ್ಲ ಒಳಗಡೆಗೆ ಹೋದರೆ ಆಚೆ ಬರಬಾರ್ದು, ಒಂದೇ ಹೊತ್ತು ಊಟ ಹಾಕಬೇಕು ಇಂಥವ್ರಿಗೆಲ್ಲ. ಮಗು ಬೇಡ ಅಂದರೆ ಸುಮ್ಮನೆ ಇರಬೇಕು. 3ನೇ ಮಗು ಆಯ್ತು, ಪ್ರೆಗ್ನೆಂಟ್ ಆದ್ರಂತೆ, ಮಗು ಬೇಡ ನಿರ್ಧರಿಸಿರಂತೆ. ಡೆಲಿವರಿ ಆದಮೇಲೆ ಮಾರಾಟ ಮಾಡಿದ್ರಂತೆ. ಕಥೆ ಹೇಳ್ತಾ ಇದ್ದಾರೆ ಕೂತ್ಕೊಂಡಿಲ್ಲಿ. ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷ ಡೀಲ್ ಮಾಡಿದ್ರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದ್ರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದ್ರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ, ನೀತಾ ಮತ್ತೆ ರಾಘವೇಂದ್ರ ಪರ್ಚೇಸ್ ಮಾಡಿದ್ರು. ಅವರು ಮಂಜುಳಾಯನವರ ಗಂಡ. ಮತ್ತೆ ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅವರಿಗೆ ದುಡ್ಡು ಬೇಕಾಗಿತ್ತು. ಸೊ 5 ಲಕ್ಷದ ಡೀಲ್ ಆಗಿದೆ ಇದರಲ್ಲಿ. ಮಗು ಈಗ ತಾಯಿ ಹತ್ರ ಇದ್ದಾರೆ. ಬಿಕಾಸ್ ಅವರು ಅದು ಓನ್ಲಿ 6 ದಿವಸ ಮಗು. 5 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2 ಪೇರೆಂಟ್ಸ್, ಬಾಯರ್ ಅಂಡ್ ಸೆಲ್ಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್. ಮೇನ್ ರೀಸನ್ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ. ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. FIR ಆಲ್ರೆಡಿ ಆಗಿದೆ. 5 ಜನ ಆಲ್ರೆಡಿ ಸೆಕ್ಯೂರ್. ನನ್ನ ಕೋಲಾರ ಪ್ರತಿನಿಧಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಇದರಲ್ಲಿ ಒಂದು ಬಾಡಿಗೆ ತಾಯಿಯಾಗಿ ಇರಬೇಕು ಈ ಪ್ರಕರಣದಲ್ಲಿ, ಇಲ್ಲ ಮಗುವನ್ನ ನಾವು ಹುಟ್ಟಿಸ್ತೀವಿ ನೀವು ದುಡ್ಡು ಕೊಡಿ ಅಂತ ಲೆಕ್ಕಾಚಾರ ಹಾಕಿರಬೇಕು ಒಂದು, ಇಲ್ಲ ಹೆಣ್ಣು ಮಗು ಹುಟ್ಟಿದೆ ಮಾರಾಟ ಮಾಡಿಬಿಡೋಣ ಅಂತ ಇರಬೇಕು. ಯಾವ ಮಗು, ಏನು ಕತೆ, ಏನು ಡೀಟೇಲ್ ಸಿಗ್ತಾ ಇದೆ ಇದರಲ್ಲಿ? ಖಂಡಿತ ಅರುಣ್, ಇದು ಒಂದು ರೀತಿಯ ಅಕ್ರಮ ಸಂಬಂಧದ ಮಗು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಅವರಲ್ಲಿ ಉದ್ಭವ ಆಗಿತ್ತು ಅನ್ನೋ ಕಾರಣಕ್ಕೆ ಮಗುವನ್ನ ಮಾರಾಟ ಮಾಡಿರ್ತಕ್ಕಂಥ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಕೋಲಾರ SP ಆಗಿರ್ತಕ್ಕಂಥ ಕನ್ನಿಕಾ ಸುಕ್ರಿವಾಲ್ ಅವರ ತಿಳಿಸಿದ ಮಾಹಿತಿ ಪ್ರಕಾರ 5 ಲಕ್ಷಕ್ಕೆ ಮಗುವನ್ನು ಮಾರಾಟ ಮಾಡಿರ್ತಕ್ಕಂಥದ್ದು. ಅದು ನೀತು ಮತ್ತು ರಾಘವೇಂದ್ರ ದಂಪತಿಗಳು. ಇವರು ದಂಪತಿಗಳೆಲ್ಲ ಲಿವಿಂಗ್ ಇನ್ ಇದರಲ್ಲಿದ್ದರು, ರಿಲೇಷನ್ಶಿಪ್ಪಲ್ಲಿದ್ದರು. ಅವರಿಗೆ ಜನಿಸಿದಂಥ ಮಗುವನ್ನು ಈಗ ಮಾರಾಟ ಮಾಡಿರ್ತಕ್ಕಂಥದ್ದು.
ಚಿಂತಾಮಣಿ ಮೂಲದ ಮಂಜುಳಾ ಎಂಬುವರಿಗೆ ನಾರಾಯಣಸ್ವಾಮಿ ಮಧ್ಯವರ್ತಿ ನಾರಾಯಣಸ್ವಾಮಿ ಮೂಲಕ ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಶ್ರೀನಿವಾಸಪುರ ಪೊಲೀಸರು ಈಗಾಗಲೇ 5 ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ತಿಳಿದು ಬಂದಿರತಕ್ಕಂಥದ್ದು ನೀತು ಮತ್ತು ರಾಘವೇಂದ್ರ ಲಿವಿಂಗ್ ಇನ್ ರಿಲೇಷನಲ್ಲಿದ್ದರು. ಹಾಗಾಗಿ ಅವರಿಗೆ ಹುಟ್ಟಿದಂಥ ಮಗುವನ್ನು ಈಗಾಗಲೇ 5 ಲಕ್ಷಕ್ಕೆ ಮಾರಾಟ ಮಾಡಿರ್ತಕ್ಕಂಥದ್ದು. ರಾಘವೇಂದ್ರ ಅವರು ನಾರಾಯಣಸ್ವಾಮಿ ಅವರ ಜೊತೆಗೆ ಸ್ನೇಹಿತರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾರಾಯಣಸ್ವಾಮಿ ಮೂಲಕ ಚಿಂತಾಮಣಿ ಮೂಲದ ಮಂಜುಳಾ ಎಂಬವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು. ಇದು ಆರ್ಥಿಕ ಸಮಸ್ಯೆ ಒಂದು ಕಡೆ, ಬಡತನ ಜೊತೆಗೆ ಆರ್ಥಿಕ ಸಮಸ್ಯೆ. ಇನ್ನು ನೀತು ಮತ್ತು ರಾಘವೇಂದ್ರ ಅವರಿಗೆ ಈಗಾಗಲೇ 2 ಮಗು ಇರ್ತಕ್ಕಂಥದ್ದು. ಇದು ಗಂಡು ಮಗು ಆಗಿರ್ತಕ್ಕಂಥದ್ದು, 3ನೇದು ಕೂಡ ಗಂಡು ಮಗು ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಗುವನ್ನು 5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು. ಇನ್ನೇನು ಈಗಾಗಲೇ ಮಾರಾಟ ಜಾಲ ಪತ್ತೆ ಆಗ್ತಾ ಇದ್ದಂತೆ ಈಗಾಗಲೇ ಕಾರ್ಯಪ್ರವೃತ್ತರಾದಂಥ ಶ್ರೀನಿವಾಸಪುರ ಪೊಲೀಸರು ಈಗಾಗಲೇ 5 ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ ಒಂದು ವರ್ಷದಲ್ಲಿ ಇದು 3ನೇ ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಕೂಡ ಈ SNR ಜಿಲ್ಲಾಸ್ಪತ್ರೆಯಲ್ಲಿ 2 ಮಕ್ಕಳನ್ನು ಬಿಟ್ಟು ತಾಯಂದಿರು ಪರಾರಿಯಾಗಿದ್ದರು. ಅದು ಕೂಡ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಜನಿಸಿದಂಥ ಮಗು ಆಗಿತ್ತು. ಆದರೆ ಇದು ಕೂಡ ಇವತ್ತು ಒಂದು ರೀತಿಯಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಂಥ ಮಗು ಹೀಗೆ 3ನೇ ಮಗು ಆಗಿರ್ತಕ್ಕಂಥದ್ದು. ಜೊತೆಗೆ ಆರ್ಥಿಕ ಸಂಕಷ್ಟದಲ್ಲಿದ್ದರು, ಹಾಗಾಗಿ ಮಗುವನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಪೊಲೀಸ್ ಮೂಲಗಳ ಮಾಹಿತಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 5 ಜನರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.